ನೆರಳಿನಂತೆ ಸಾವ ಬಿಟ್ಟೆ ಹೊಂಚಿ ಕೆಡವಲು. ದೇವರೇ ದೇವರೇ ಅಗಾಧ ನಿನ್ನ ಕರುಣೆಯ ಕಡಲು ಹೇಗೆ ಸಾಧ್ಯವೋ, ಅದರ ಆಳವಳೆಯಲು ಅದರ ಅಳೆಯಲು. ಶಿವ, ಮತ್ತೆ ನೆನ್ನೆ ಹೇಗಿತ್ತಪ್ಪ ನವದಂಪತಿಗಳ ಔಟಿಂಗು? ಮಯೂರಿನ್ ಕರ್ಕೊಂಡು ಬೆಂಗಳೂರೆಲ್ಲ ಸುತ್ತಾಡಿಸ್ದ? ಬ್ರೋ, ಅವಳಿಗೆ ಆಸೆನೇ ಇಲ್ಲ ಬ್ರೋ. ಏನಾದ್ರೂ ಕೊಡಿಸ್ಲಾ ಅಂದ್ರೆ ಬೇಡ ಅಂತಾಳೆ, ಏನಾದ್ರೂ ತಗೋತಿಯಾ ಅಂದ್ರೆ ತಗೊಳಲ್ಲ ಅಂತಾಳೆ. ಅದ್ಯಾವ್ದು ರೋಡ್ ಸೈಡ್ ಹೋಟ್ಲಲ್ಲಿ ಇಲ್ಲೇ ಜಾಗ ಪ್ರಶಾಂತವಾಗಿದೆ, ಇಲ್ಲೇ ಕೂತ್ಕೊಂಡು ಚಿತ್ರಾನ್ನಾಗ ಸ್ವಲ್ಪ ಗೊಜ್ಜು ಜಾಸ್ತಿ ಹಾಕೊಂಡು ತಿಂತೀನಿ ಅಂತಾಳೆ. ವೆರಿ ಸ್ಮಾಲ್ ಆಸೆಸ್. ಒಟ್ನಲ್ಲಿ ಮಯೂರಿ ಜೊತೆ ಖುಷಿಯಾಗಿ ಟೈಮ್ ಸ್ಪೆಂಡ್ ಮಾಡಿದೆ ಅಂತ ಆಯ್ತು. ಖುಷಿನೋ ಏನೋ ಗೊತ್ತಿಲ್ಲ ಬ್ರೋ, ಆದ್ರೆ ಈ ನೋಟ್ಗಳ ಮಧ್ಯೆ ಚಿಲ್ಲರೆ ಕಾಸು ಉಟ್ಕೊಂಡಂಗೆ ಈ ಪಾಣಿ ಮಗಳು ಅಮಿತಾ ಆಲ್ ಆಫ್ ಅ ಸಡನ್ ಪ್ರತ್ಯಕ್ಷ ಆಗ್ಬಿಟ್ಲು. ನನಗೂ ಇರಿಟೇಷನ್ ಆಯ್ತು. ಕೊಠೆ ನೋಡು ಮಂಜ ಎಸ್ಕೇಪ್ ಆಗ್ಬಿಟ್ಲು. ಅಲ್ಲ, ಅಂತ ಪ್ರಶಾಂತವಾದ ಜಾಗದಲ್ಲಿ ನನ್ನ ಅರ್ಧಾಂಗಿನಿಗೆ ನನ್ನ ಮುಂದೆನೆ ಭಯ ಇಡ್ಸಕ್ ಬಂದ್ರೆ ಬಿಡ್ತೀನ ನಾನು? ಈಗ ನೋಡು, ಮಯೂರಿಗೆ ತಕ್ಕನಾದ ಗಂಡನಾಗೋ ಪ್ರಯತ್ನ ಪಡ್ತಾ ಇದ್ಯಾ. ಮಯೂರಿ ತುಂಬಾ ಒಳ್ಳೆ ಹುಡುಗಿ ಕಣೋ, ಒಳ್ಳೆ ಮನ್ಸಿರೋಳು. ಅವಳನ್ನ ನೀನು ಪಡಿಯಕ್ಕೆ ಪುಣ್ಯ ಮಾಡಿದ್ಯಾ. ಆ ಪುಣ್ಯನ ಜೋಪಾನವಾಗಿ ಕಾಪಾಡ್ಕೋ. ಏನಪ್ಪ ಅನ್ಬಹುದ್ ಮಾತು ಮಾತಾಡಿ. ಇದು ನನ್ನ ಒಬ್ಬನ ಅನ್ಬಹುದ್ ಮಾತಲ್ಲಪ್ಪ, ಮದುವೆ ಆಗಿರೋ ಎಲ್ಲಾರ ಅನ್ಬಹುದ್ ಮಾತು. ಹೆಂಡತಿ ಒಬ್ಬಳು ಮನೆಯೊಳಗಿದರೆ ನಮಗದು ಕೋಟಿ ರೂಪಾಯಿ ಅಂದಂಗೆ, ಹೆಂಡತಿ ಖುಷಿಯಾಗಿದ್ರೆ ನಾವು ಖುಷಿಯಾಗಿರ್ತೀವಿ. ಹೌದಾ? ಆದ್ರೆ ಏನ್ ಗೊತ್ತಾ ಬ್ರೋ, ಸಿಂಗರಿನ ನನ್ ಮದುವೆ ಆದಾಗಿಂದ ಖುಷಿಯಾಗಿಲ್ಲ ಅನ್ಸುತ್ತೆ ಬ್ರೋ. ಯಾವಾಗ್ಲೂ ಏನಾದ್ರೂ ಕಳ್ಕೊಂಡಿರ್ತಾರೆ, ನಿಮ್ ಮುಖ ಹಿಡ್ಕೊಂಡಿರ್ತಾಳೆ. ನಾನೇನಾದ್ರೂ ಮಾತಾಡ್ಸಕ್ ಹೋದ್ರೆ ಗಿರ್ ಗಿರ್ ಅಂತಾಳೆ. ವಾಟ್ಯಾ? ನೀನು ಅವಳ ಪರ್ಮಿಷನ್ ಇಲ್ದೆ ಅವಳ ಕುತ್ತಿಗೆಗೆ ತಾಳಿ ಕಟ್ದಲ್ಲಪ್ಪ, ಅದ್ರ ಪರಿಣಾಮ ಇದು. ಅವಳಿಗೆ ಖುಷಿ ಆಗೋ ತರ ಏನಾದ್ರೂ ಮಾಡೋ. ಈ ಬಾಡೋಗಿರೋ ಗಿಡಕ್ಕೆ ಮತ್ತೆ ನೀರ್ ಹಾಕಿದ್ರೆ ಹೇಗ್ ಚಿಗ್ರಕ್ ಸ್ಟಾರ್ಟ್ ಆಗುತ್ತೆ, ಅದೇ ತರ ಕಣೋ ಹೆಣ್ಣು. ದಿನ ಸಂಜೆ ಮನೆಗ್ ಬೇಗ ಹೋಗು, ಅವಳ ಜೊತೆ ಕೂತು ಮಾತಾಡು. ಆಮೇಲೆ ಅವಳ ಆಸೆಗಳನ್ನ ತಿಳ್ಕೊಂಡು ನೆರವೇರ್ಸಕ್ಕೆ ಪ್ರಯತ್ನ ಪಡು. ಎಲ್ಲದಕ್ಕಿಂತ ಹೆಚ್ಚಾಗಿ ಮನೆಗೆ ಹೋಗ್ಬೇಕಾದ್ರೆ 1 ಮೊಳ ಮಲ್ಲಿಗೆ ಹೂವ ತಗೊಂಡೋಗು. ಅವಾಗ ನೋಡು, ಬೇಡ ಅನ್ನೋ ಪ್ರೀತಿನೂ ಚಿಗ್ರಕ್ ಸ್ಟಾರ್ಟ್ ಆಗುತ್ತೆ. ಬ್ರೋ, ಮಲ್ಲಿಗೆ ಹೂವಕ್ಕೆ ಅಷ್ಟೊಂದು ಪವರ್ ಇದೆಯಾ? ಮಲ್ಲಿಗೆ ಹೂವು ಕಲ್ಲಪ್ಪ, ಮಲ್ಲಿಗೆ ಹೂವ ಕೊಡೋ ನಿನ್ನಲ್ಲಿ ಪವರ್ ಇರುತ್ತೆ. ಒಂದು ಸಾರಿ ನಾನು ಹೇಳ್ದಾಗ ಮಾಡಪ್ಪ, ಅದ್ರ ಕಿಕ್ಕೇ ಬೇರೆ. ಮದ್ವೆ ಆದ ಹೊಸದ್ರಲ್ಲಿ ನಾನು ದಿನ ಮಲ್ಲಿಗೆ ಹೂವ ತಗೊಂಡೋಗಿ ಕೊಡ್ತಾ ಇದ್ದೆ. ಆದ್ರೆ ಅದು ನಮ್ಮ ಅಮ್ಮಂಗೆ ಇಷ್ಟ ಆಗ್ತಿರ್ಲಿಲ್ಲ, ಯಾವಾಗ್ಲೂ ಬೈತಾ ಇರೋರು. ಅದಕ್ಕೆ ನಮ್ಮ ಅಮ್ಮಂಗೆ ಗೊತ್ತಾಗ್ದಂಗೆ ತಗೊಂಡೋಗಿ ಕೊಡ್ತಾ ಇದ್ದೆ. ಮಲ್ಲಿಗೆ ಹೂವ ತಗೊಂಡು ಹೋಗ್ತಾ ಇದ್ದಿದ್ದು ನಿಮ್ಮಮ್ಮನಿಗೆ ಇಷ್ಟ ಆಗ್ತಿರ್ಲಿಲ್ಲ.
ಹಾಗಿದ್ಮೇಲೆ ಅದು ನಮ್ಮ ಅಮ್ಮಂಗೂ ಇಷ್ಟ ಆಗಲ್ಲ ಅಲ್ವಾ? ಲವ್, ನೀನೇನೋ ನಾನೇನೋ ಹೇಳ್ತಾ ಇದ್ರೆ ನೀನೇನೋ ಅರ್ಥ ಮಾಡ್ಕೋತಿದ್ಯಲ್ಲೋ. ಎಲ್ರಿಗೂ ಎಲ್ಲಾನು ಇಷ್ಟ ಆಗ್ಬೇಕು ಅಂತ ಇಲ್ಲ. ಇದು ನಿಮ್ಮ ಅಮ್ಮಂಗೆ ಇಷ್ಟ ಆದ್ರೂ ಆಗ್ಬೋದು. ನೋ 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 ನೋ, ನಮ್ಮ ಅಮ್ಮನಿಗೆ ನಾನ್ ಚೆನ್ನಾಗಿರೋದೇ ಇಷ್ಟ ಇಲ್ಲ ಅಂದ್ಮೇಲೆ ಅವ್ರಿಗಿಷ್ಟ ಇಲ್ದಿರೋ ನನ್ನ ಹೆಂಡತಿಗೆ ಹೂವ ತಗೊಂಡೋದ್ರೆ ಅವ್ರಿಗಿಷ್ಟ ಆಗತ್ತಾ?